ನಮಸ್ಕಾರ ವಿದ್ಯಾರ್ಥಿಗಳೇ. SQL ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಈ ಭಾಷೆಯನ್ನು ಅಥವಾ ಲ್ಯಾಂಗ್ವೇಜನ್ನು ಬಳಸ್ಕೊಂಡು ಯಾವ ರೀತಿ ನಾವು ಡೇಟಾಬೇಸನ್ನು ಕ್ರಿಯೇಟ್ ಮಾಡ್ತೀವಿ, ಟೇಬಲನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ, ಆ ಟೇಬಲಲ್ಲಿ ಇರ್ತಕ್ಕಂಥ ಡೇಟನ್ನು ಯಾವ ರೀತಿ ಆಕ್ಸೆಸ್ ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು ಅಥವಾ ಆಲ್ಟರ್ ಮಾಡ್ಬೋದು ಅನ್ನೋದನ್ನು ಕಲಿತಾ ಹೋಗ್ತೀವಿ. ಸೊ ಅದಕ್ಕಿಂತ ಮುಂಚೆ ಈ SQLನಲ್ಲಿ ಇರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಲ್ಯಾಂಗ್ವೇಜಸ್ ಯಾವುದಿದೆ, ಕ್ಯಾಟಗರೀಸ್ ಏನೇನಿದೆ ಅಂತ ನೋಡೋಣ. ಇಲ್ಲಿ SQL ಕಮಾಂಡ್ಸ್ ಕ್ಯಾನ್ ಬಿ ಕ್ಯಾಟಗರೀಸ್ ಇಂಟು ದ ಫಾಲೋಯಿಂಗ್ ಕ್ಯಾಟಗರೀಸ್. DDL ಅಂತ ಒಂದಿದೆ. ಸೊ DVML ಲ್ಯಾಂಗ್ವೇಜ್ ಇದೆ, DQL, DCL, TCL. ಸೊ DDL ಅಲ್ಲಿ ನಾವು ಏನೆಲ್ಲ ಮಾಡ್ಬೋದು ಅಂದರೆ ಕ್ರಿಯೇಟ್ ಮಾಡ್ಬೋದು, ಆಲ್ಟರ್ ಮಾಡ್ಬೋದು ಹಾಗೂ ಡ್ರಾಪ್ ಮಾಡ್ಬೋದು. ಸೊ ಟೇಬಲ್ನ ಕ್ರಿಯೇಟ್ ಮಾಡ್ಬೋದು, ಇರೋಂಥ ಟೇಬಲ್ನ ಆಲ್ಟರ್ ಮಾಡ್ಬೋದು, ಡ್ರಾಪ್ ಅಂದರೆ ಅದನ್ನು ಡಿಲೀಟ್ ಮಾಡ್ಬೋದು. ಸೊ DML ಅಲ್ಲಿ ನಾವು ಇನ್ಸರ್ಟ್ ಮಾಡ್ಬೋದು, ಅಪ್ಡೇಟ್ ಆ್ಯಂಡ್ ಡಿಲೀಟ್ ಮಾಡ್ಬೋದು. ಸೊ DQL ಅಂದರೆ ಕ್ವೈರಿ ಲ್ಯಾಂಗ್ವೇಜ್ ಆಗುತ್ತೆ. ಸೊ ಸೆಲೆಕ್ಟ್ ಅಂತ ಮಾಡಿಕೊಂಡು ವಿ ಕ್ಯಾನ್ ಡಿಸ್ಪ್ಲೇ ಆಲ್ ದ ಕಂಟೆಂಟ್ಸ್. ನೆಕ್ಸ್ಟ್ DCL ಅಲ್ಲಿ ಕಂಟ್ರೋಲ್ ಲ್ಯಾಂಗ್ವೇಜ್ ಬರುತ್ತೆ, ಅದರಲ್ಲಿ ಗ್ರ್ಯಾಂಟ್ ಮತ್ತು ರಿವೋಕ್ ಅಂತ ಬರುತ್ತೆ. ನೆಕ್ಸ್ಟ್ TCL ಅಲ್ಲಿ ಬಂದು ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್ ಬರುತ್ತೆ, ಕಮಿಟ್ ಅಂದು ರೋಲ್ ಬ್ಯಾಕ್. ಸೊ ಇದಿಷ್ಟು ಕ್ಯಾಟಗರೀಸ್ ಬರುತ್ತೆ. ಸೊ ಅವೆಲ್ಲವೂ ಕೂಡ ನಾವು ಇಲ್ಲಿ ಹೆಚ್ಚಾಗಿ ನೆನಪಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಈಗ SQL ಪ್ಲಸ್ ಇದಕ್ಕೆ ಹೋಗೋಣ. ಎಂಟರ್ ಯುವರ್ ಯೂಸರ್ ನೇಮ್. ಸೊ ಇದು ನಮಗೆ ಲಾಗಿನ್ ಡೀಟೇಲ್ಸ್ ಗೊತ್ತಾಗಿಲ್ಲ, ಸಿಸ್ಟಮ್ ಅಡ್ಮಿನ್ ಅಥವಾ ಅಡ್ಮಿನ್ ಪಾಸ್ವರ್ಡ್ ಆಗಲಿ ಯಾವುದೇ ಗೊತ್ತಾಗಿಲ್ಲ ಅಂದಾಗ ಸೊ ನಾವು ಈ ಕಮಾಂಡನ್ನು ಯೂಸ್ ಮಾಡ್ತೀವಿ. SQL ಇದನ್ನು ನಾವು ಸ್ಮಾಲ್ ಲೆಟರ್ ಟೈಪ್ ಮಾಡಿ SQL ಪ್ಲಸ್ ಸ್ಪೇಸ್ ಕೊಟ್ಟು ಸ್ಲ್ಯಾಶ್ ಕೊಡಿ is as SYS ಅಂದರೆ ಸಿಸ್ಟಮ್ DBA ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಅಂತ ಟೈಪ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಅಡ್ಮಿನಿಸ್ಟ್ರೇಟರ್ ಅಂತ ರೀತಿಯಲ್ಲಿ ಲಾಗಿನ್ ಆಗ್ತಾ ಹೋಗ್ಬೋದು. ಎಂಟರ್ ಪ್ರೆಸ್ ಮಾಡಿದಾಗ ಎಂಟರ್ ಪಾಸ್ವರ್ಡ್ ಅಂತ ಬರುತ್ತೆ. ಇಲ್ಲಿ ಯಾವುದೇ ರೀತಿಯ ಪಾಸ್ವರ್ಡ್ ಕೊಡೋದು ಬೇಕಾಗಿಲ್ಲ, ಪ್ರೆಸ್ ಎಂಟರ್ ಕೀ. ಸೊ ಇಲ್ಲಿ ನಮಗೆ SQL ಪ್ರಾಂಪ್ಟ್ ಬರುತ್ತೆ. ಈ ಪ್ರಾಂಪ್ಟ್ ಬಂದ ನಂತರ ನಾವು ಕ್ರಿಯೇಟ್ ಕಮಾಂಡನ್ನು ಬಳಸ್ಕೊಂಡು ಟೇಬಲನ್ನು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ಫಸ್ಟ್ ಒನ್ ಕ್ರಿಯೇಟ್ ಟೇಬಲ್. ಸೊ ಟೇಬಲ್ ನೇಮ್ ಒಂದು ಬಿಲ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ಓಪನ್ ಪ್ಯಾರಂಥೆಸಿಸ್ ಹಾಕ್ಕೊಂಡು ಫಸ್ಟ್ ಫೀಲ್ಡ್ ನೇಮ್ ಒಂದು RR ನಂಬರ್. ಸೊ ಸ್ಪೇಸ್ ಕೊಟ್ಟು ವ್ಯಾರ್ಕ್ಯಾರ್ ಅಂದರೆ ಡೇಟಾ ಟೈಪ್ ಮೆನ್ಷನ್ ಮಾಡಬೇಕು. ವ್ಯಾರ್ಕ್ಯಾರ್ 2 ಅಂತ ಹಾಕ್ಬಿಟ್ಟು ವಿತಿನ್ ಆರ್ಡಿನರಿ ಬ್ರಾಕೆಟ್ ಸೈಜ್ ಒಂದು 10 ಅಂತ ಕೊಟ್ಟಿರ್ತೀನಿ. ಸೊ ಇದು ಒಂದು ಫೀಲ್ಡು ವಿತ್ ಡೇಟಾ ಟೈಪ್ ಆಯಿತು. ಕಾಮ ಹಾಕಿ ಸಪ್ರೇಟರ್ ಹಾಕಿ ಸ್ಪೇಸ್ ಕೊಡಬೇಕು. ಮತ್ತು ಸೆಕೆಂಡ್ ಫೀಲ್ಡ್ ಬಂದು ಸಿ ನೇಮ್ ಅಂದರೆ ಕನ್ಸ್ಯೂಮರ್ ನೇಮ್, ಅದಕ್ಕೂ ಕೂಡ ವ್ಯಾರ್ಕ್ಯಾರ್ ಡೇಟಾ ಟೈಪ್ ಹಾಕಿ ಸೊ ಸೈಜ್ ಬಂದು 15 ಅಂತ ಮೆನ್ಷನ್ ಮಾಡಿ ಕಾಮ ಕೊಡಬೇಕಾಗತ್ತೆ. ನೆಕ್ಸ್ಟ್ ಬಿಲ್ ಡೇಟ್. ಸೊ ಇದು ಡೇಟಾ ಟೈಪ್ ಬಂದು ಡೇಟ್ ಆಗಿರುತ್ತೆ. ಸೊ ಹಾಗಾಗಿ ಅದಕ್ಕೆ ಡೇಟ್ ಅಂತ ಕೊಡಿ. ಇಲ್ಲಿ ಯಾವುದೇ ಬ್ರಾಕೆಟ್ ಯಾವುದು ಬಳಸೋದಿಲ್ಲ ನಾವು ಡೇಟ್ ಕಮಾಂಡಲ್ಲಿ ಅಥವಾ ಡೇಟ್ ಟೈಪಲ್ಲಿ ಸ್ಪೇಸ್. ನೆಕ್ಸ್ಟ್ ಬಂದು ಯೂನಿಟ್ ಯೂಸ್ಡ್. ಸೊ ಯೂನಿಟ್ ಯೂಸ್ಡ್ ಅಂತ ಟೈಪ್ ಮಾಡಿಬಿಟ್ಟು ಸ್ಪೇಸ್ ಕೊಟ್ಟು ನಂಬರ್ ಡೇಟಾ ಟೈಪ್ ಮೆನ್ಷನ್ ಮಾಡಿ ವಿತಿನ್ ಬ್ರಾಕೆಟ್ ಸೈಜ್ ಬಂದು 5 ಕ್ಯಾರೆಕ್ಟರ್ಸ್ ಅಂತ ಕೊಟ್ಬಿಟ್ಟು ಲಾಸ್ಟ್ ಓಪನಿಂಗ್ ಬ್ರಾಕೆಟ್ ನಾವು ಇಲ್ಲಿ ಬಿಲ್ಗೆ ಏನು ಶೋ ಮಾಡಿದ್ವಿ ಇಲ್ಲಿ ಕ್ಲೋಸ್ ಮಾಡ್ತಾ ಹೋಗ್ತೀವಿ. ಸೊ ಕೊನೆಗೆ ಸೆಮಿಕೋಲನ್ ಪ್ರೆಸ್ ಹಾಕಿ ಎಂಟರ್ ಕೀನ ಪ್ರೆಸ್ ಮಾಡಿದ್ರೆ ನಮಗಿಲ್ಲಿ ಟೇಬಲ್ ಕ್ರಿಯೇಟೆಡ್ ಅಂತ ಬರುತ್ತೆ. ಸೊ ಟೇಬಲ್ ಕ್ರಿಯೇಟ್ ಆದಮೇಲೆ ನಾವು ಏನೆಲ್ಲ ಟೇಬಲಲ್ಲಿ ಕಂಟೆಂಟ್ ಇದೆ ಅನ್ನೋದನ್ನು ನಾವು ಡಿಸ್ಕ್ರೈಬ್ ಮಾಡಿ ಚೆಕ್ ಮಾಡ್ಬೋದು. ಸೊ DESC ಡಿಸ್ಕ್ರೈಬ್ ಬಿಲ್. ಈ ಬಿಲ್ಲಲ್ಲಿ ಏನೇನು ಕಂಟೆಂಟ್ ಇದೆ ಅಂತ ನೋಡೋಣ. ಸೊ ಏನೆಲ್ಲ ಫೀಲ್ಡ್ಸ್ ಇದೆ ಸೊ ಅದೆಲ್ಲ ಫೀಲ್ಡ್ಸ್ ಕೂಡ ಲೆಫ್ಟ್ ಸೈಡಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಟೈಪ್ ಕೂಡ ನಾವು ಏನು ಟೈಪ್ ಮಾಡಿದ್ವಿ ಅದು ಕೂಡ ಡಿಸ್ಪ್ಲೇ ಆಗಿದೆ. ನಾವೀಗ ವ್ಯಾಲ್ಯೂಸನ್ನು ಇನ್ಸರ್ಟ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಕಮಾಂಡ್ ಬಂದು ಇನ್ಸರ್ಟ್ ಇಂಟು ಬಿಲ್. ನಾವು ವ್ಯಾಲ್ಯೂಸ್ಗಳನ್ನ ಬಿಲ್ ಟೇಬಲ್ಗೆ ಇನ್ಸರ್ಟ್ ಮಾಡ್ತಾ ಇದ್ದೀವಿ. ಸೊ ಇನ್ಸರ್ಟ್ ಇಂಟು ಬಿಲ್ ವ್ಯಾಲ್ಯೂಸ್. ಏನೇನು ವ್ಯಾಲ್ಯೂಸ್ ಇನ್ಸರ್ಟ್ ಮಾಡಬೇಕು? ಸೊ ಒಂದು ಓಪನಿಂಗ್ ಬ್ರಾಕೆಟ್ ಹಾಕಿ ಸಿಂಗಲ್ ಕೋಟಲ್ಲಿ ಫಸ್ಟು RR ನಂಬರ್. RR ನಂಬರ್ ಬಂದು ಆಲ್ಫಾ ನ್ಯೂಮರಿಕ್ ಕ್ಯಾರೆಕ್ಟರ್ ಇರುತ್ತೆ. ಹಾಗಾಗಿ A101 ಸಿಂಗಲ್ ಕೋಟಲ್ಲಿ ಕ್ಲೋಸ್ ಮಾಡಿ ಮತ್ತೆ ಕಾಮ ಹಾಕಬೇಕು. ಇದು ಸಪ್ರೇಟರ್, ಕಾಮ ಬಂದು ಸಪ್ರೇಟರ್. ನೆಕ್ಸ್ಟ್ ಸಿ ನೇಮ್ ಅಂದರೆ ಕನ್ಸ್ಯೂಮರ್ ನೇಮ್ ರಾಮ. ಸೊ ಇಲ್ಲಿ ರಾಮ ಅನ್ನೋದನ್ನು ನಾವು ಸಿಂಗಲ್ ಕೋಟಲ್ಲೇ ಹಾಕಬೇಕಾಗತ್ತೆ, ಸಿಂಗಲ್ ಕೋಟ್. ಸೊ ನೆಕ್ಸ್ಟ್ ಕಾಮ ಹಾಕಿ. ಸೊ ಮೂರನೇ ಫೀಲ್ಡ್ ಬಂದು ಬಿಲ್ ಡೇಟ್ ಇದೆ. ಸೊ ಬಿಲ್ ಡೇಟು ಕೂಡ ನಾವು ಸಿಂಗಲ್ ಕೋಟಲ್ಲಿ ಹಾಕಿ ಇಲ್ಲಿ ಡೇಟ್ ಫಾರ್ಮ್ಯಾಟ್ ಬಂದು ಮಂತ್, ಡೇಟ್, ಮಂತ್, ಇಯರ್. ಇಲ್ಲಿ ಮಂತ್ ಮೆನ್ಷನ್ ಮಾಡ್ಬೇಕಾದ್ರೆ ಟೆಕ್ಸ್ಟಲ್ಲಿ ನಾವು ಮೆನ್ಷನ್ ಮಾಡ್ತಾ ಇದ್ದೀವಿ 2018 ಇಯರು. ಸಿಂಗಲ್ ಕೋಟ್ ಕ್ಲೋಸ್ ಮಾಡಿ ಕಾಮ. ನೆಕ್ಸ್ಟ್ ಎಷ್ಟು ಯೂನಿಟ್ ಹೊರಡಿಸಿದ್ದಾರೆ 650 ಅಂದಾಜು 650 ಅಂತ ತಿಳ್ಕೊಂಡು ಕ್ಲೋಸ್ ದಿಸ್ ಪ್ಯಾರಂಥೆಸಿಸ್ ದೆನ್ ಸೆಮಿಕೋಲನ್. ಸೊ ಇಲ್ಲಿಗೆ ಒಂದು ರೋ ಇನ್ಸರ್ಟ್ ಆಯಿತು. ಈ ರೀತಿ ನಾವು 10 ರೋಸ್ನ ಇನ್ಸರ್ಟ್ ಮಾಡ್ತಾ ಹೋಗಬೇಕು. ಇಲ್ಲಿ ಇನ್ಸರ್ಟ್ ಮಾಡ್ತಾ ಹೋದರೆ ಪ್ರತಿಯೊಂದು ಸಲ ನಾವು ಟೈಪ್ ಮಾಡಿಕೊಂಡು ಇನ್ಸರ್ಟ್ ಇಂಟು ಬಿಲ್ ವ್ಯಾಲ್ಯೂಸ್
ಈಗ ಎರಡನೇ ರೋನಲ್ಲಿ ಸಪೋಸ್ ಇದು A102 ಅಂತ ತಗೋತೀವಿ, 102. ಸೊ ಮತ್ತೆ ಕಾಮ ಹಾಕಿ ನೆಕ್ಸ್ಟ್ ನೇಮ್ ಬಂದು ರಂಗ, ಅದನ್ನು ಕೂಡ ನಾವು ಸಿಂಗಲ್ ಕೋಟಲ್ಲಿ ಟೈಪ್ ಮಾಡ್ತೀವಿ ರಂಗ. ದೆನ್ ಕಾಮ ವಿತಿನ್ ಸಿಂಗಲ್ ಕೋಟ್ ಇನ್ನೊಂದು ಡೇಟ್ ಕೊಡೋಣ ಇವರಿಗೆ 15th, ದೆನ್ ಜನವರಿ 2018. ಸೊ ಇಲ್ಲಿ ಸಿಂಗಲ್ ಕೋಟ್ ಹಾಕಿ ಇಲ್ಲಿ ಯೂನಿಟ್ ಎಷ್ಟು ಯೂಸ್ ಮಾಡಿದ್ದಾರೆ ಅಂದರೆ ಅರೌಂಡ್ 50 ಅಂತ ಕೊಡೋಣ. ಸೊ ಈ ರೀತಿ ಒಂದು 10 ನಾವು ರೆಕಾರ್ಡನ್ನು ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಇನ್ಸರ್ಟೆಡ್. ಸೊ ಲೈಕ್ ದಟ್ ವಿ ಕ್ಯಾನ್ ಇನ್ಸರ್ಟ್ 10 rows. ಸಪೋಸ್ ನಮಗೆ ಇದನ್ನು ಕಾಪಿ ಮಾಡಬೇಕು ಅಥವಾ ಟೈಪ್ ಮಾಡೋದಕ್ಕೆ ತುಂಬ ನಿಧಾನ ಆಗುತ್ತೆ. ಸೊ ಕಾಪಿ ಮಾಡಬೇಕು ಅಂದರೆ ಸೊ ಗೋ ವಿತ್ ದಿಸ್ ಕರ್ಸರ್ ಪಾಯಿಂಟ್ ಸೆಲೆಕ್ಟ್ ಮಾಡಿ, ಅಥವಾ ಇಲ್ಲಿ ಅಪ್ ಆರೋ ಕೀನ ಪ್ರೆಸ್ ಮಾಡಿದ್ರೆ ಹಳೇದು ಟೈಪ್ ಮಾಡಿರ್ತಕ್ಕಂಥ ಕಮಾಂಡ್ ಬರುತ್ತೆ. ಇಲ್ಲಿ 3 ಚೇಂಜ್ ಮಾಡಿ ಇಲ್ಲಿ ನೇಮ್ ಚೇಂಜ್ ಮಾಡ್ತಾ ಹೋದಕ್ಕೆ ಸೊ ನೇಮ್ ಬಂದು ರಾಣಿ, ಇಲ್ಲಿ ಬಿಲ್ ಡೇಟ್ ಬಂದು 10th July. ಸೊ ಈ ರೀತಿಯಾಗಿ ನಾವು ವ್ಯಾಲ್ಯೂಸನ್ನು ಇನ್ಸರ್ಟ್ ಮಾಡ್ತಾ ಹೋಗ್ಬೋದು. ಸೊ 10 ರೆಕಾರ್ಡ್ಸ್ ಎಲ್ಲ ಇನ್ಸರ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ.